ಕೂತಿದ್ದಾರೆ ಅನ್ನುವಂಥದ್ದು ಏನತ್ರ ಏನು ಯಾವ್ದು ಕತೆ ಯಾವ್ದ ಬಗ್ಗೆ ಯಾವ್ದು ಸಮಸ್ಯೆ ಇಲ್ಲ ರೀ. ಈ ಒಂದು ಉಳಿದ ಖಾತೆ ಕುರುಬ ಕಮ್ಯುನಿಟಿ ಚರ್ಚೆ ನಡೀತಾ ಇದೆ ನೋಡೋಣ, ಇನ್ನೂ ಹೇಳ ಚರ್ಚೆ ನಡೀತಾ ಇದೆ. ಅದು ಅಧಿವೇಶನ ಆದ್ಮೇಲೆ ಆಗ್ತದೆ, ಈಗ ಆಗೋಲ್ಲ. ಅಧಿವೇಶನ ಆದ ಬಗ್ಗೆ ಇದಕ್ಕೆಲ್ಲ ಮಹಿಳೆಯರಿಗೆ ಕೊಡ್ಲೇಬೇಕು, ಒಂದು ಮಹಿಳೆಯರಿಂದ ಕೊಡ್ಲೇಬೇಕು, ಪ್ರಶ್ನೆ ಇಲ್ಲ. ದುರಸ್ತಿ ಈಗ ನಾವು ಟೆಂಡರ್ ಕರ್ತಿದ್ವಿ, ಏನಿದ್ರು ಕೂಡ ನವೆಂಬರ್ಗೆ ಸ್ಟಾರ್ಟ್ ಆಗೋದಿಲ್ಲ. ಅದು ಅವ್ರ ಜವಾಬ್ದಾರಿ, ನಮ್ಮ ಜವಾಬ್ದಾರಿ ಅಲ್ಲ. ಅದು ಮಹಾನಗರ ಪಾಲಿಕೆ ಅವ್ರ ವ್ಯಾಪ್ತಿಯೊಳಗೆ ಅವ್ರು ಮಾಡಬೇಕು. ಔಟ್ಸೈಡ್ ಲಿಮಿಟ್ ದುಡ್ಡು ಕೊಡಬೇಕಾಗಿಲ್ಲ. ಮತ್ತೆ ಹಿಂದೆ ಹೆಂಗ್ ನಡೆಸ್ತಾರೆ ಹಂಗ ನಡೀತಾ ಇದೆ. ಸಮನ್ವಯಕ ಕೊರತೆ ಇದೆ. ಅವ್ರು ಬಿಜೆಪಿ ಅವರು, ನಮ್ಮ ಕಾಂಗ್ರೆಸ್ ಅವರು, ಅವ್ರು ಬಂದು ನಿಮಗೆ ನೀವು ರಾಜ್ಯ ಸರ್ಕಾರದವ್ರು ಬಂದು ಮನವಿ ಸದಕ್ಕೆ ಮಾಡ್ಕೊತಾ ಇಲ್ಲ. ಆ ನಿಟ್ಟಿನಲ್ಲಿ ಅವ್ರಿಗೆ ಸೂಪರ್ ಶೀಟ್ ಅದು ಏನೋ ಮಾಡ್ತಾರೆ. ಯಾಕೆ ಕನ್ನಡಪುರ ಸಂಘಟನೆ ಅವ್ರು ಈಗಾಗಲೇ ಅವ್ರು ತಾವು ಪಾಸ್ ಮಾಡ್ತಾ ಇಲ್ಲ, ಸೂಪರ್ ಶೀಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದು ನೋಡೋಣ, ಅದಕ್ಕೆ ಬೇರೆ ಖಾತೆ ಇದೆ. ಅವ್ರ ಮಂತ್ರಿಗಳು ಅದ್ರ ಬಗ್ಗೆ ಚರ್ಚೆ ಮಾಡಿ, ನಮಗೆ ನಮ್ಮ ವ್ಯಾಪ್ತಿಗೆ ಬರೋಲ್ಲ. ಅವರು ಟರಾ ಪಾಸ್ ಮಾಡ್ಬೇಕಂತ ಬಹಳ ದಿನಗಳ ಬೇಡಿಕೆ ಇದೆ, ಅವ್ರು ಮಾಡ್ತಾ ಇಲ್ಲ. ಅದು ಈಗಾಗಲೇ ಮಂತ್ರಿಗಳ ಗಮನಕ್ಕೆ, ಸರ್ಕಾರದ ಗಮನಕ್ಕೆ ಹೋಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವರು ಮಹಾನಗರ ಪಾಲಿಕೆಯಲ್ಲಿ ಸಭೆ ನಡೆಸಿದ ಉದಾಹರಣೆ ಇದೆ ಸರ್. ನಾವು ನಡೆಸಿ ಅವರಿಗೆ ಸಲಹೆ ಸೂಚನೆಗಳನ್ನು ಕೊಡ್ಬೋದಲ್ಲ. ಕೊಟ್ಟಿದ್ದು ಹಿಂದಕ್ಲೇ ನಾವು ಸಾಕಷ್ಟು ಕೊಟ್ಟಿದ್ದೀವಲ್ಲ. ನಾವು DC ಅವ್ರ ಮೀಟಿಂಗ್ ಮಾಡಿದ್ದೀವಿ, ಅವ್ರು ನಮ್ಮ ಕರೆಸಿ ಚೇಂಬರ್ಗೆ ಮಾಡಿದ್ದೀವಿ, ಸಾಕಷ್ಟು ಸಲಹೆಗಳನ್ನು ಕೊಟ್ಟಿದ್ದೀವಿ. ಮುಂದೆ ಅವ್ರ ಡ್ಯೂಟಿ, ಅದು ನಮ್ಮ ಡ್ಯೂಟಿ ಅಲ್ಲ. ಸರ್, ಜಮೀರ್ ಅಹಮದ್ ಅವರು ರಾಷ್ಟ್ರ ಧ್ವಜಾರೋಹಣಕ್ಕೆ ಹೋಗಕ್ಕಾಗಲ್ಲ ಅಂತೇಳಿ ಯಾಕಂದ್ರೆ ಬಹುತೇಕ ಜಿಲ್ಲಾ ಉಸ್ತುವಾರಿ ಸಚಿವರು ನಾವು ಡಿಮಾಂಡ್ ಮಾಡ್ತಿರ್ತಾರೆ, ಬೇಡ ಪತ್ರ ಕೊಡ್ತಾರೆ. ಅವರಿಂದ ಕಸ್ಕೊಳ್ಳೋದು ಕೇಳೋ ಮಟ್ಟ ಸಮಾಧಾನ ಇಲ್ಲ ಸರ್. ಈಗ ಜಮೀರ್ ಅಹಮದ್ ಅವ್ರನ್ನ ಸಚಿವ ಸಂಪುಟದಿಂದ ತೆಗಿಬೇಕಂತೇಳಿ ಬಿಜೆಪಿ ಅವರು ಒತ್ತಾಯ ಮಾಡ್ತಾ ಇದ್ದಾರೆ. ಸೊ ಯಾಕೆ ಸರ್, ಅವ್ರಿಗೆ ಅಷ್ಟು ಟೈಮ್ ಇಲ್ವಾ ರಾಷ್ಟ್ರಪತಿ? ಅವರ ಪತ್ರದಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ, ನನಗೆ BBMP ಚುನಾವಣೆ ಬರ್ತಾ ಇದೆ, ಬೇರೆ ಕೆಲಸ ಇದೆ, ಬೇರೆಯವ್ರಿಗೆ ಕೊಡಂತ ಅವ್ರು ರಿಕ್ವೆಸ್ಟ್ ಮಾಡಿದ್ದಾರೆ. ಇಂಥ ಹಿಂದೆ ಸಾಕಷ್ಟು ಉದಾಹರಣೆಗಳಾಗಿದೆ, ಇದು ಒಂದೇ ಅಲ್ಲ. ಹಿಂದೆ ನನಗೆ ಬೇಡ ಬೇರೆ ಅಂತ ಕೊಟ್ಟಿದ್ದಾರೆ, ಅವಾಗ ಉದಾಹರಣೆ ಇದೆ. ಇದು ಒಂದು ಜಮೀರ್ ಇಲ್ಲ, ಅದು ನಮಗೆ ಗೊತ್ತಿಲ್ಲ, ನಾವು ಅವ್ರನ್ನ ಕೇಳ್ಬೇಕು. ನೀವು ಅದ ಅವ್ರ ಮೊದಲ ಅವ್ರ ಕಚೇರಿಯಲ್ಲಿ ಮೇಲೆ ಅವ್ರ ಜೆಂಡ ಹಾರಿಸತ್ತೇಳ ಅಮ್ಮ ನೋಡೋದು. ಅವ್ರ ಕಚೇರಿಯಲ್ಲಿ ಅವ್ರ ಜೆಂಡ ಹಾರಿಸಲ್ಲ. ನಮಗೆ ಹೇಳುವಂಥವ್ರಿಗೆ ನೈತಿಕತೆ ಇಲ್ಲ. ಅವ್ರ ಕಚೇರಿಯಲ್ಲೇ ಜೆಂಡ ಹಾರಿಸಲ್ಲ ಅವ್ರ. ಮತ್ತೆ ಇದ್ರ ಬಗ್ಗೆ ಹೇಳಂಗಿಲ್ಲ, ನಾವು ಹಾರಿಸ್ತೀವಿ, ಹಾರ್ಸಕ್ಕೆ ಪ್ರಶ್ನೆ ಇಲ್ಲ. ಅದ್ರ ಪ್ರಶ್ನೆ ಬರೋದಿಲ್ಲ. ಈಗ ಅದು ಅವರು BBMP ಚುನಾವಣೆ ಬರ್ತಾ ಇದೆ, ನನ್ನ ಜವಾಬ್ದಾರಿ ಇದೆ. ಬೇರೆಯವ್ರು ಮಾಡಿ ಹತ್ರ ರಿಕ್ವೆಸ್ಟ್ ಮಾಡಿದಾರೆ. ಇಂಥವು 70 ವರ್ಷದಲ್ಲಿ ಭಾಳಷ್ಟು ಮಂದಿ ರಿಲೀವ್ ಆಗಿದ್ದಾರೆ. ಕೆಲವರು ಬೇಡ ತೊಗೊಂಡಾರೆ, ಕೆಲವರು ಬೇಡ ಅಂತ ಹೇಳಿದ್ದಾರೆ. ಇದರಲ್ಲಿ ಹೊಸದಿಲ್ಲ, ರಾಜಕೀಕರಣ ಮಾಡೋದು ಏನು ಅವಶ್ಯಕತೆ ಇಲ್ಲ ಇದರಲ್ಲಿ. ಇಲ್ಲ, ಅವ್ರು ರೀಸನ್ ಕೊಟ್ಟಿದ್ದಾರೆ, ಅದಕ್ಕೆ ಈಗಾಗಲೇ ನೇಮಿಸಿದ್ದಾರೆ. ಬೇರೆದವರು ಆಲ್ರೆಡಿ ಹಾರಿಸಿ ಆಯ್ತು, ಬಸಂತಪ್ಪ ಹಾರಿಸಿ ಆಯ್ತು. ಈಗ ವಿಷಯ ಮುಗಿದೋಯ್ತು, ಅದು ಕ್ಲೋಸ್ ಆಫ್ ಮ್ಯಾಟರ್. ಸರ್, ಈ ಬೆಳಗಾವಿಯಲ್ಲಿ ಈ ಆಸ್ತಿ ಬಗ್ಗೆ ಸಾಕಷ್ಟು ಗೊಂದಲ ಇದೆ. ಯಾವ್ದ್ರೆ? ಈ ಬೆಳಗಾವಿಯಲ್ಲಿ ಈ ಆಸ್ತಿ ಬಗ್ಗೆ ಸಾಕಷ್ಟು ಗೊಂದಲ ಇದೆ. ಆಮೇಲೆ ತಿಳವಡಿ ಕೆಲವೊಂದು ಏರಿಯಾದಲ್ಲಿ ಎಲ್ಲ ಮೇನ್ ಓನರ್ ಇದ್ದಾರೆ, ಮುನ್ಸಿಪಾಲಿಟಿ ಇದ್ದಾರೆ. ಅಲ್ಲಿ ಇಂಡೆಫಿನೆಟ್ ಲೀಸ್ ಇದೆ, ಪರ್ಪೆಚುಯಲ್ ಲೀಸ್ ಇದೆ. ಈಗ ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ. ಸಿಮಿಲರ್ಲಿ ಬೆಳಗಾವಿಯಲ್ಲಿ ಕೂಡ ಗೊತ್ತಿದೆ, ಅವ್ರಿಗೆ ಅಲ್ಲಿ ಕೂಡ ಸುಮಾರು ಸಮಸ್ಯೆ ಇದೆ. ಇಲ್ಲ, ಮೊನ್ನೆ ನಾವು ಸೆಕ್ರೆಟರಿ ಮಾಡಿ ಒಂದು ಮಾಡಿಸ್ಕೊಟ್ಟು ಮಾಡ್ಲಿಕ್ಕೆ ಅಲೋ ಮಾಡಿದಾರಲ್ಲ, ಮೀಟಿಂಗ್ ಮಾಡಿದ್ದಾರೆ ಸರ್. ಇನ್ನೊಂದು ವಾರದಲ್ಲಿ ಅಲೋ ಮಾಡಲಿಕ್ಕೆ ಅಲೋ ಮಾಡ್ತಾ ಅಂತ ಹೇಳಿದ್ದಾರೆ. ನಾವು ಇದನ್ನ ಸೆಕ್ರೆಟರಿ ಅವರಿಗೆ ನಮ್ಮ ಅಂದ್ರೆ UTT ಸೆಕ್ರೆಟರಿ ಸಮಸ್ಯೆ ಅಂದ್ರೆ ನಾನೀಗ ನನ್ನ ಮನೆ ಮಾರಬೇಕು, ಅದು ಸಾಲ್ವ್ ಆಗಿದೆ. ಈಗ ಎಲ್ಲ ಕಡೆ ರಿಜಿಸ್ಟ್ರೇಷನ್ ಅಲ್ಲಿ ಪ್ರಾಬ್ಲಮ್ ಈ ಸ್ವತ್ತಿನಲ್ಲಿ ಇರ್ಲಿಲ್ಲ, ರಿಜಿಸ್ಟ್ರೇಷನ್ ಅಲ್ಲಿ ಇತ್ತು. ರಿಜಿಸ್ಟ್ರೇಷನ್ ಅಲ್ಲಿ ಒಂದು ಸಪರೇಟ್ ಕಾಲಮ್ ಕೊಟ್ಟು ಪರ್ಪೆಚುಯಲ್ ಲೀಸ್ ಹೋಲ್ಡ್ ರೈಟ್ಸ್ ಟ್ರಾನ್ಸ್ಫರ್ ಅಂತ ಹೇಳಿ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಇನ್ನೊಂದು ವಾರದಲ್ಲಿ ನಾಳೆ ಇದೆಲ್ಲ ನಾಳೆ 3 ತಾಲೂಕಿಗೆ ಹೋಗ್ತಾ ಇದೀವಿ. ಯರಗಟ್ಟಿ, ರಾಮದುರ್ಗ, ಸೌದತ್ತಿ. ಯಾಕಂದ್ರೆ ಎಫೆಕ್ಟೆಡ್ ಇರೋದು 3 ಮಾತ್ರ, ಅಲ್ಲಿಗೆ ಮಾತ್ರ ಹೋಗ್ತದೆ. ನಮ್ಮ ವರದಿ ಕೊಟ್ಟ ಮ್ಯಾಗೆ ಮುಂದೆ ಸರ್ಕಾರ, ಅಲ್ಲಿಂದ ಕೇಂದ್ರಕ್ಕೆ ಹೋಗ್ಬೇಕು.